ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಸುಳೆಭಾವಿ ಗ್ರಾಮದಲ್ಲಿ ಶಿವಶರಣ ನೂಲಿ ಚಂದಯ್ಯನವರ ಜಯಂತಿಯನ್ನು ಆಚರಿಸಲಾಯಿತು. ಬೆಳಗ್ಗೆ 12:30ಕ್ಕೆ ಪ್ರಾರಂಭವಾದ ಮೆರವಣಿಗೆಯು ವಾದ್ಯ ಮೇಳಗಳ ಮಧ್ಯ ಸುಮಂಗಲೆಯರು ಆರತಿ ಹಿಡಿದು ಭವ್ಯ ಮೆರವಣಿಗೆ ಮಾಡಿದರು. ನಂತರ ಮಹಾಪ್ರಸಾದವನ್ನು ನಡೆಯಿತು. ಸಾಯಂಕಾಲ 7 ಗಂಟೆಗೆ ಶಿವಶರಣ ನೂಲಿ ಚಂದಯ್ಯನವರ ಆಧ್ಯಾತ್ಮಿಕ ಕಾರ್ಯಕ್ರಮ ಜರುಗಿತು. 12ನೇ ಶತಮಾನದಲ್ಲಿ ಅಸಂಖ್ಯಾತ ಶರಣರ ಮಧ್ಯ ಅನೇಕ ರಾಜ ಮಹಾರಾಜರು ಈ ದೇಶವನ್ನ ಆಳಿದ್ದಾರೆ. ಆದರೆ ಎಂದಾದರೂ ನಾವು ರಾಜ ಮಹಾರಾಜರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಾ? ಇಲ್ಲ. ಆದರೆ ರಾಜ ಮನೆತನದವರು ಮಾತ್ರ ಆಚರಣೆ ಮಾಡಬಹುದು. ಮುತ್ತು ರತ್ನಗಳನ್ನ ಸೇರಿನಿಂದ ಅಳೆದು ತೂಗಿದ ಈ ನಾಡಿನಲ್ಲಿ ಯಾವ ರಾಜರ ಜಯಂತಿ ಇಲ್ಲ. ಆದರೆ 917 ವರ್ಷಗಳ ಹಿಂದೆ ಕೇವಲ ತಮ್ಮ ಸತ್ಯಶುದ್ಧ ಕಾಯಕದಿಂದ ಬಂದ ಕಣದಿಂದ ಪ್ರಸಾದ ಮಾಡಿ ಉಳಿದ ಹಣ ಅಥವಾ ದವಸಗಳನ್ನು ಕಲ್ಯಾಣಕ್ಕೆ ಪ್ರಸಾದ ಮಾಡಲು ನೀಡ್ತಿದ್ರು. ಕಾಯಕವೇ ಸರ್ವಶ್ರೇಷ್ಠ ಎಂದು ಜಗತ್ತಿಗೆ ಸಾರಿದ ಶಿವಶರಣರಲ್ಲಿ ನೂಲಿ ಚಂದಯ್ಯನವರು ಕೂಡ ಒಬ್ಬರು. ಅಂತಹ ಸರಳ ವ್ಯಕ್ತಿತ್ವದ ಶರಣರ ಸಾಲಲ್ಲಿ ನೂಲಿ ಚಂದಯ್ಯನವರ ಅದ್ಭುತ ಚಿಂತನೆ ಹಾಗೂ ಅವರ ಸತ್ಯಶುದ್ಧ ಕಾಯಕ ಎಷ್ಟೆಂದರೆ, ಕೊರಳಲ್ಲಿರುವ ಲಿಂಗ ಜಾರಿ ಬಿದ್ದರೂ ಸಹ ಅದನ್ನು ಕೈಗೆತ್ತಿಕೊಂಡು ಮತ್ತೆ ಧರಿಸಲಿಲ್ಲ. ಅಷ್ಟೊಂದು ಕಾಯಕದಲ್ಲಿ ಅವರು ಶ್ರದ್ಧೆ ಮತ್ತು ಭಕ್ತಿಯನ್ನು ಹೊಂದಿದ್ರು ಎಂದು ಸುಳೆಭಾವಿ ಗ್ರಾಮದಲ್ಲಿ 917ನೇ ಶಿವಶರಣ ನೂಲಿ ಚಂದಯ್ಯನವರ ಜಯಂತಿಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಎಸ್.ಟಿ. ನಂಜಯ್ಯನಮಠ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಹಕಾರಿ ಧುರೀಣರಾದ ಆರ್.ಪಿ. ಕಲಬುರ್ಗಿಯವರು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಮಾತನಾಡಿದರು. ಯುವಕರು ಇಂದು ಸತ್ಯಶುದ್ಧ ಕಾಯಕ ಮಾಡುವ ಮೂಲಕ ಒಳ್ಳೆಯ ಸಾಧನೆ ಮಾಡಬೇಕು. ಸೋಮಾರಿಗಳಾಗಿ ಕಾಲಹರಣ ಮಾಡಬಾರದು. ನಿಮಗೆ ಆರ್ಥಿಕ ಸಹಾಯ ಬೇಕಾದರೆ ನಮ್ಮ ಬ್ಯಾಂಕ್ ನಿಮಗೆ ಸಾಲ ನೀಡುತ್ತದೆ. ಒಳ್ಳೆಯ ಯೋಜನೆ ಹಾಕಿಕೊಂಡು ದುಡಿಯುವ ಯುವಕರು ಮುಂದೆ ಬಂದರೆ ನಿಮಗೆ ಸಹಾಯ ಮಾಡಲು ಸದಾ ಸಿದ್ಧ ಎಂದರು. ಇನ್ನು ಗ್ರಾಮದಲ್ಲಿ ಕೊರಮ ಸಮಾಜದ ಬಾಂಧವರ 2 ಓಣಿಗಳಿವೆ. ಎಲ್ಲರೂ ಒಟ್ಟುಗೂಡಿ ಒಗ್ಗಟ್ಟಿನಿಂದ ನೂಲಿ ಚಂದಯ್ಯನವರ ಜಯಂತಿ ಆಚರಿಸಿದರೆ ಇನ್ನೂ ಚಂದ. ಆ ನಿಟ್ಟಿನಲ್ಲಿ ನಾವು ಕೂಡ ಕೈ ಜೋಡಿಸುತ್ತೇವೆ ಎಂದರು. ಇನ್ನು ಈ ವೇಳೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಪೂಜ್ಯರು ಶಿವಶರಣರ ಸಿದ್ಧಾಂತಗಳು ಅಮೃತವಾಗಿವೆ. ವೃತ್ತಿಯಿಂದ ಕಾಯಕವೇ ಕೈಲಾಸ ಎಂಬ ಸತ್ಯಶುದ್ಧ ಕಾಯಕದ ಮಹತ್ವವನ್ನ ಜಗತ್ತಿಗೆ ಸಾರಿದ ಮಹಾಮಹಿಮರು. ಹೀಗಾಗಿ ಕೊರಳಲ್ಲಿರುವ ಲಿಂಗ ಜಾರಿ ಬಿದ್ದರೂ ಮೊದಲು ಕಾಯಕ, ನಂತರ ಲಿಂಗಧಾರಣೆ. ಸ್ವತಃ ಲಿಂಗವೇ ನನ್ನನ್ನು ಧರಿಸು ಎಂದು ಹಿಂದೆ ಬಿದ್ದರೂ ಸಹ ತಿರುಗಿ ನೋಡದೆ ಕಾಯಕದಲ್ಲಿ ನಿರತನಾದ ಒಬ್ಬ ಶ್ರೇಷ್ಠ ಶರಣ ನಮ್ಮ ನೂಲಿ ಚಂದಯ್ಯನವರು ಎಂದು ಕಾಯಕದ ಮಹತ್ವವನ್ನ ಭೀಮನಗಡದ ಶಿವಶರಣ ಶ್ರೀ ಕಲ್ಲಿನಾಥ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಯಮನಪ್ಪ ಭಜಂತ್ರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಹಾಂತಪ್ಪ ಭದ್ರನವರ್, ರೇವಣ್ಣಪ್ಪ ರಾಮದುರ್ಗ್, ಜಹಾಂಗೀರ್ ಜಾಗೀರ್ದಾರ್, ರೋಮಣ್ಣ ಭಜಂತ್ರಿ, ಬಸಪ್ಪ ಭಜಂತ್ರಿ ಆಗಮಿಸಿದ್ದರು. ಶಿಕ್ಷಕ ತಮ್ಮಣ್ಣಪ್ಪ ಭಜಂತ್ರಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಸಮಾಜದ ಮುಖಂಡರಾದ ಲಕ್ಷ್ಮಣ್ ಸೂಡಿ, ಭೋಜಪ್ಪ ಭಜಂತ್ರಿ, ಬಸವಂತಪ್ಪ ಯರಗೇರಿ, ಯಮನಪ್ಪ ಭಾಚನಗುಡ್ಡ, ವಿಜಯಶಂಕರ್ ಭಜಂತ್ರಿ, ಶರಣಪ್ಪ ಭಜಂತ್ರಿ, ಬೈಲಪ್ಪ ಭಜಂತ್ರಿ, ಹನುಮಂತ ಹಿರೇಮಣಿ, ಹನುಮಂತ ಹಂಗರ್ಗಿ, ಯಮನಪ್ಪ ಭಜಂತ್ರಿ, ರಮೇಶ್ ಭಜಂತ್ರಿ, ಮಹಾಂತೇಶ್ ಭಜಂತ್ರಿ, ಗೋಪಾಲ್ ಭಜಂತ್ರಿ, ಮಂಜು ಭಜಂತ್ರಿ ಸೇರಿ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಮುಂದಿನ ಕಾರ್ಯಕ್ರಮ ಯಶಸ್ವಿಯಾಗಲಿ, ಸಮಯ ಬಾರಡಿಸಿ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದನ್ನು ವಂದಿಸಿ ನನ್ನ ಗುರುಚರಣಕ್ಕೆ ಅನಿಮನಿಸುತ್ತೇನೆ. ಜೈ ವೀರಭದ್ರೇಶ್ವರ.